ಬಿಜೆಪಿಯವರು ಜನತಾದಳ ಈ ಬಾವುಟ ಹಾಕೊಳ್ಳಲಿಕ್ಕೆ ಸಾಧ್ಯನಾ? ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತ ಸತ್ತ ಅಂತಂದ್ರೆ ಅವನ ಮೇಲೆ ಈ ಧ್ವಜವನ್ನು ಹಾಕ್ಲಿಕ್ಕೆ ಅವಕಾಶ ನಿಮ್ಗಿದೆ. ನಿಮ್ಮ ಓಟು ನಿಮ್ಮ ಬೂತ್ ನಲ್ಲಿ ಯಾರು ಮೆಜಾರಿಟಿ ಕೊಟ್ಕೊಂಡು ಆ ಬೂತ್ ನಲ್ಲಿ ಹೋರಾಟ ಮಾಡಿ ಬಿಜೆಪಿ ವಿರುದ್ಧ ಹೋರಾಟವನ್ನು ಮಾಡಿ ಅಧಿಕಾರಕ್ಕೆ ತರ್ತಿರಲ್ಲ, ಅವರು ಮಾತ್ರ ನಮ್ಮ ನಾಯಕರು. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರು ತಮ್ಮ ಪಕ್ಷದ ಯುವ ನಾಯಕರಿಗೆ ವಿಶೇಷವಾದ ಟಾಸ್ಕ್ ಒಂದನ್ನು ಕೊಟ್ಟಿದ್ದಾರೆ. ನಿನ್ನೆಯಷ್ಟೇ ಯುವ ಕಾಂಗ್ರೆಸ್ ಪದಾಧಿಕಾರಿಗಳ ಪದಗ್ರಹಣ ನಡೆದಿದ್ದು, ಅಧಿಕಾರ ಸ್ವೀಕರಿಸಿದ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಸೇರಿ ಎಲ್ಲಾ ಯುವ ನಾಯಕರಿಗೆ ಡಿಕೆ ಶಿವಕುಮಾರ್ ಅವರು ವಿಶೇಷ ಹಾಗೂ ಖಡಕ್ಕಾದ ಸೂಚನೆಯೊಂದನ್ನು ಕೊಟ್ಟಿದ್ದಾರೆ. ಪಕ್ಷದ ಜವಾಬ್ದಾರಿ ನಿಭಾಯಿಸಿಕೊಂಡಿರುವಂತಹ ನೀವು ಈ ಕೆಲಸವನ್ನ ತಪ್ಪದೆ ಮಾಡಲೇಬೇಕು ಎಂದು ಎಚ್ಚರಿಕೆಯನ್ನ ಕೂಡ ನೀಡಿದ್ದಾರೆ. ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಹಮ್ಮಿಕೊಂಡಿದ್ದಂಥ ಕರ್ನಾಟಕ ಪ್ರದೇಶ ಯುವ ಕಾಂಗ್ರೆಸ್ನ ನೂತನ ಅಧ್ಯಕ್ಷರಾಗಿ ಮಂಜುನಾಥ್ ಗೌಡ ಹಾಗೂ ನೂತನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭದಲ್ಲಿ ಡಿಕೆ ಶಿವಕುಮಾರ್ ಅವರು ಮಾತನಾಡಿದ್ದಾರೆ. ಯುವ ಕಾಂಗ್ರೆಸ್ ನಾಯಕರಾಗಿ ಬೂತ್ ಮಟ್ಟದಲ್ಲಿ ಬಿಜೆಪಿ ವಿರುದ್ಧ ಹೋರಾಟವನ್ನ ಮಾಡುವುದು, ಕಾಂಗ್ರೆಸ್ ಪಕ್ಷವನ್ನ ಅಧಿಕಾರಕ್ಕೆ ತರುವವನು ಮಾತ್ರ ನಿಜವಾದ ನಾಯಕ ಎನಿಸಿಕೊಳ್ತಾನೆ. ಇಲ್ಲಿ ಚುನಾವಣೆಯಲ್ಲಿ ಗೆದ್ದಿರೋದಷ್ಟೇ ಅಲ್ಲ, ನಮ್ಮ ಪಾಲಿನ ನಾಯಕರಲ್ಲ, ನಿಮ್ಮ ಪರವಾಗಿ ಕೆಲಸ ಮಾಡಿ ನಿಮ್ಮನ್ನ ಗೆಲ್ಲಿಸಿರುವ ಕಾರ್ಯಕರ್ತರು ನಮ್ಮ ನಿಜವಾದ ನಾಯಕರು. ಇವರೆಲ್ಲರನ್ನ ಒಟ್ಟಾಗಿ ತೆಗೆದುಕೊಂಡು ಹೋಗಬೇಕು. ನಿಮ್ಮ ಚುನಾವಣೆ ಮುಗಿದಿದೆ, ಇದು ಆಂತರಿಕ ಚುನಾವಣೆಯಷ್ಟೇ ಎಂದು ಕಿವಿಮಾತನ್ನ ಕೂಡ ಹೇಳಿದ್ದಾರೆ. ನಿಮ್ಮ ನಿಜವಾದ ಹೋರಾಟ ಏನೇ ಇದ್ರೂ ಮುಂಬರುವ ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್, ಬಿಬಿಎಂಪಿ ಚುನಾವಣೆಗಳಲ್ಲಿ ತೋರಿಸಬೇಕು. 2028ರಲ್ಲಿ ಕಾಂಗ್ರೆಸ್ ಸರ್ಕಾರವನ್ನ ಮತ್ತೆ ಅಧಿಕಾರಕ್ಕೆ ತರುವಂತೆ ಹೋರಾಟವನ್ನ ಕೂಡ ಮಾಡಬೇಕು. ಕರ್ನಾಟಕ ರಾಜ್ಯದಲ್ಲಿ 25 ಲಕ್ಷ ಯುವ ಕಾಂಗ್ರೆಸ್ ಸದಸ್ಯತ್ವವನ್ನ ಮಾಡಲಾಗಿದೆ ಎಂಬ ವರದಿ ಕೂಡ ಬಂದಿದೆ. ಆದ್ರೆ ಇಲ್ಲಿ ನೋಡಿದ್ರೆ 20,000 ಸದಸ್ಯರಷ್ಟೇ ಕಾಣ್ತಾ ಇದ್ದೀರಿ. ಉಳಿದ ಸದಸ್ಯರು ಎಲ್ಲಿ ಹೋದ್ರು ಎಂದು ಕೇಳಲು ಬಯಸ್ತೇನೆ ಎಂದು ವೇದಿಕೆಯಲ್ಲಿ ಯುವ ಕಾಂಗ್ರೆಸ್ ನಾಯಕರನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ತಾಲೂಕು ಮಟ್ಟದ ಅಧ್ಯಕ್ಷರು ತಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಇದ್ದಂತೆಯೇ ಪದಗ್ರಹಣ ಕಾರ್ಯಕ್ರಮವನ್ನ ಮಾಡಬೇಕು. ಆ ಕಾರ್ಯಕ್ರಮಕ್ಕೆ ಆ ತಾಲೂಕಿನ ಯುವ ಕಾಂಗ್ರೆಸ್ ಸದಸ್ಯರು ಕೂಡ ಆಹ್ವಾನಿಸಬೇಕಾಗತ್ತೆ. ಕಾಂಗ್ರೆಸ್ ಪಕ್ಷದ ಸದಸ್ಯತ್ವ ಪಡೆದವರಿಗೆ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದೇನೆ. ಸದಸ್ಯತ್ವ ಪಡೆಯೋದ್ರಿಂದ ಮತ ಹಾಕಿಸಿಕೊಂಡ ನಂತರ ಅವರನ್ನ ಬಿಡೋದಲ್ಲ. ಸದಸ್ಯತ್ವ ಪಡೆಯುವವರು ಕಾಂಗ್ರೆಸ್ ಪಕ್ಷದ ಲೆಕ್ಕಾಚಾರದಲ್ಲಿರಬೇಕು. ಆಗ ಎಲ್ಲರೂ ನಿಜವಾದ ಸದಸ್ಯರು ಎಂಬುದು ತಿಳಿದು ಬರುತ್ತೆ ಎಂದು ಯುವ ನಾಯಕರಿಗೆ ಖಡಕ್ಕಾದ ಸೂಚನೆಯನ್ನು ಕೂಡ ನೀಡಿದ್ದಾರೆ. ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತ ಸತ್ತ ಅಂತಂದ್ರೆ ಅವನ ಮೇಲೆ ಈ ಧ್ವಜವನ್ನು ಹಾಕ್ಲಿಕ್ಕೆ ಅವಕಾಶ ನಿಮ್ಗಿದೆ. ಆದರೆ ಬಿಜೆಪಿಯವ್ರಿಗೆ ಯಾರಲ್ಲಿ ನಡೆದವ್ರಿಗಾಲಿ ಈ ಅವಕಾಶ ಇಲ್ಲ. ಇದು ತಾವೆಲ್ಲ ಕೂಡ ಈ ಸಂದರ್ಭದಲ್ಲಿ ಗಮನದಲ್ಲಿಟ್ಕೊಳ್ಬೇಕು. ನಿಮಗೆ ಮಾತ್ರ ಇಂಥ ಒಂದು ದೊಡ್ಡ ಅವಕಾಶ ಇವತ್ತಿದೆ. ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಹಿನ್ನಡೆ ಆಗಿರ್ಬೋದು, ಆದರೆ ಸೂರ್ಯ ಉಡ್ತಾನೆ, ಸೂರ್ಯ ಕೆಳಗಡೆ ಬರ್ತಾನೆ. ಒಂದು ನಿಮಿಷ ರಾಮಚಂದ್ರಪ್ಪ ಪ್ಲೀಸ್, ರಾಮಚಂದ್ರಪ್ಪ ಪ್ಲೀಸ್ ಕೂತ್ಕೊಳ್ಳಿ, ಆಯ್ತು ಇಲ್ಲಿ ಕೂತ್ಕೊಳ್ಳಿ. ಆಮೇಲೆ ಸೂರ್ಯ ಮೇಲಕ್ಕೆ ಹೋಗ್ತಾನೆ, ಸೂರ್ಯ ಮೇಲೆ ಕೆಳಗಡೆ ಬರ್ತಾನೆ. ಈ ರಾಜಕೀಯದಲ್ಲಿ ಯಾವುದು ಕೂಡ ಶಾಶ್ವತ ಇಲ್ಲ, ಯಾವುದು ಕೂಡ ಶಾಶ್ವತ ಇಲ್ಲ. ನಾನು ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ಗೆ ಮತ್ತು ಎಲ್ಲ ಪದಾಧಿಕಾರಿಗೆ ಹೇಳೋದಿಷ್ಟೇ. ನಾನು ಮೊದಲಿಂದನೂ ಹೇಳ್ತಾ ಇದ್ದೇನೆ, ನಾನು ಅಧಿಕಾರ ತೆಗೆದುಕೊಂಡ ದಿನ ಏನೋ ಒಂದು ಮಾತು ಹೇಳಿದೆ, ಐ ಬಿಲೀವ್ ಇನ್ ದಿ ಯೂತ್ ಅಂಡ್ ದಿ ವುಮೆನ್ ಅಂತ. ಯುವಕರು ಮತ್ತು ಹೆಣ್ಮಕ್ಳಿಗೋಸ್ಕರ ಕಾರ್ಯಕ್ರಮವನ್ನು ಕೊಡ್ತೇನೆ ಅಂತ ಮಾತು ಕೊಟ್ಟಿದ್ದೆ. ಆ ಯುವ ನಿಧಿಯನ್ನ ನಿಮ್ಗೋಸ್ಕರ ಕೊಟ್ಟಿದ್ದೇವೆ. ಹೆಣ್ಣು ಕುಟುಂಬದ ಕಣ್ಣು ಅಂತೇಳಿ ಶ್ರೀಶಕ್ತಿ ಕಾರ್ಯಕ್ರಮವನ್ನು ಹಿಂದೆ ಕೊಟ್ಟಿದ್ದು, ಗೃಹಲಕ್ಷ್ಮಿ ಕಾರ್ಯಕ್ರಮ ಕೊಟ್ಟಿದ್ದೇವೆ, ಶಕ್ತಿ ಕಾರ್ಯಕ್ರಮವನ್ನು ಕೊಟ್ಟಿದ್ದೇವೆ, ಗೃಹಜ್ಯೋತಿ ಕಾರ್ಯಕ್ರಮವನ್ನು ಕೊಟ್ಟಿದ್ದೇವೆ. ಇವೆಲ್ಲ ಕೂಡ ಬದುಕನ್ನ ಬದಲಾವಣೆ ಮಾಡಲಿಕ್ಕೆ ಬಿಜೆಪಿಯವರು ಭಾವನೆ ಮೇಲೆ ರಾಜಕಾರಣ ಮಾಡ್ತಾರೆ. ನಿಮ್ಮ ಕಾಂಗ್ರೆಸ್ ಪಕ್ಷ ಬದುಕಿನ ಮೇಲೆ ರಾಜಕಾರಣ ಮಾಡ್ತದೆ. ಇದು ಕೂಡ ತಾವೆಲ್ಲ ಗಮನದಲ್ಲಿ ಇಟ್ಕೊಳ್ಬೇಕು. ನಾನು ಎಲ್ಲ ನಾಯಕರುಗಳಿಗೆ ಕೇಳ್ಕೊಳ್ಳೋದಿಷ್ಟೇ. ಮಂಜುನಾಥ್ ಅವ್ರಿಗೆ ನಾನು ಒಂದು ಕಿವಿ ಮಾತು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ.
ಮೊದಲು ನಾನು ಹೇಳ್ಕೊಂಡು ಬಂದಿದ್ದೇನೆ, ಎವ್ರಿ ಬೂತ್ ಶುಡ್ ಹ್ಯಾವ್ ಎ ಡಿಜಿಟಲ್ ಯೂತ್, ಅದು ಕಂಪಲ್ಸರಿ. ಅದರಲ್ಲಿ ಯಾವ ರಾಜ್ಯನೂ ಇಲ್ಲ. ಆ ಡಿಜಿಟಲ್ ಯೂತು ಆ ಬೂತ್ ನಲ್ಲಿರುವಂತಹ 200 ಜನ 300 ಜನ ಮೆಂಬರ್ಸ್ ಮಾಡಬೇಕು. ಪ್ರತಿ ಬೂತ್ ಅಲ್ಲೂ ಕೂಡ 25 ಜನ ಕಾರ್ಯಕರ್ತರ ಒಂದು ಪಡೆಯನ್ನ ಮಾಡಬೇಕು. ಒನ್ ಬೂತ್ 25 ಮೆಂಬರ್ಸ್ ಕಂಪಲ್ಸರಿ ಇರಬೇಕು. ಆ ಬೂತಿನ ಜವಾಬ್ದಾರಿಯನ್ನ ಅವ್ರಿಗೆ ವಹಿಸಬೇಕು. ಯಾರು ಬೂತಲ್ಲಿ ಹೆಚ್ಚು ಮತವನ್ನ ಕೊಡಿಸ್ತಾನೆ ಅವನೇ ನಾಯಕ ಹೊರತು ನನ್ನ ಮುಂದೆ ಗಿರಿಗಿಟ್ಲೆ ತಿರ್ಕೊಂಡು, ಸಿದ್ದರಾಮಯ್ಯನ ಮುಂದೆ ಗಿರಿಗಿಟ್ಲೆ ತಿರ್ಕೊಂಡು ಅವನು ನಾಯಕನಲ್ಲ. ಇದು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ನನ್ನ ಮುಂದೆ ಬಂದು ನನಗೆ ಜೈಕಾರ ಹಾಕ್ಬಿಟ್ರೆ, ನನ್ನ ಪೋಸ್ಟರ್ ಹಾಕ್ಬಿಟ್ಟು ಒಂದು ಫೋಟೋ ಹಾಕ್ಬಿಟ್ಟು ನನ್ನ ಮನೆ ಮುಂದೆ ಕಟ್ಟಿಬಿಟ್ರೆ ನಾನು ಒಪ್ಕೋತೀನಿ ಅಂತ ನೀವು ಯಾರು ತಿಳ್ಕೊಂಡಿದ್ರೆ ಅದು ನಿಮ್ಮ ಭ್ರಮೆ. ನಿಮ್ಮ ಓಟು ನಿಮ್ಮ ಬೂತ್ನಲ್ಲಿ ಯಾರು ಮೆಜಾರಿಟಿ ಕೊಟ್ಕೊಂಡು ಆ ಬೂತ್ನಲ್ಲಿ ಹೋರಾಟ ಮಾಡಿ, ಬಿಜೆಪಿ ವಿರುದ್ಧ ಹೋರಾಟವನ್ನು ಮಾಡಿ ಕಾಂಗ್ರೆಸ್ನ ಅಧಿಕಾರಕ್ಕೆ ತರ್ತಿರಲ್ಲ, ಅವರು ಮಾತ್ರ ನಮ್ಮ ನಾಯಕರು. ಸೊ ಆದ್ರಿಂದ ಈ ಸಂದರ್ಭದಲ್ಲಿ ತಮಗೆಲ್ಲ ನಾನು ಹೇಳೋದಿಷ್ಟೇ, ಈಗ ದೀಪ ಹಚ್ಚಿತು, ದೀಪದ ಹಿಂದೆ ಬತ್ತಿ ಇತ್ತು, ದೀಪದ ಹಿಂದೆ ಕೆಳಗಡೆ ಎಣ್ಣೆ ಇತ್ತು. ಆ ದೀಪ ಕೆಳಗಡೆ ಎಣ್ಣೆನೂ ಕಾಣಲಿಲ್ಲ, ಬತ್ತಿನೂ ಕಾಣಲಿಲ್ಲ, ಬರೀ ಬೆಳಕು ಮಾತ್ರ ಇತ್ತು. ಹಂಗೆ ನೀವೆಲ್ಲ ಬಹಳ ಜನ ಚುನಾವಣೆಯಲ್ಲಿ ಗೆದ್ದಿದ್ದೀರಿ. ನೀವು ಗೆದ್ದ ತಕ್ಷಣ ನೀವು ಲೀಡರ್ ಅಂತ ತಿಳ್ಕೊಳಕ್ ಹೋಗ್ಬೇಡಿ. ನಿಮ್ಮಿಂದ ಶ್ರಮ ಪಟ್ಟಂತ ಯಾರು ಕಾರ್ಯಕರ್ತರು ನಿಮ್ಮನ್ನ ಗೆಲ್ಲಿಸಿ ಹೋರಾಟ ಮಾಡಿದ್ದಾರೆ ಅವರು ನಮ್ಮ ನಿಜವಾದ ನಾಯಕರೇ ಹೊರತು ನೀವು ನಾಯಕರಲ್ಲ. ಇದನ್ನು ಕೂಡ ನಿಮ್ಮ ತಲೆಯಲ್ಲಿ ಇರಬೇಕು. ಯಾರು ಬತ್ತಿ ಆಗಿದ್ರು, ಯಾರು ಎಣ್ಣೆ ಆಗಿದ್ರು, ಯಾರು ಹೋರಾಟ ಮಾಡಿದ್ರು, ಯಾರು ಅತಿ ಹೆಚ್ಚು ಮೆಂಬರ್ಗಳನ್ನು ಮಾಡಿದ್ರು, ಅವರು ನಿಜವಾದಂತಹ ನಾಯಕರುಗಳು. ಅವರೆಲ್ಲರೂ ಕೂಡ ಗೌರವ ಕೊಟ್ಟು ಒಟ್ಟು ತೆಗೆದುಕೊಂಡು ಹೋಗುವಂಥ ಕೆಲಸವನ್ನು ಮಾಡಬೇಕು. ನಿಮ್ಮ ಎಲೆಕ್ಷನ್ ಮುಗಿದಿದೆ. ಈಗಾಗಲೇ ಬಸವನಗೌಡ ಬಾದಲಿ ಅವರು ಕೂಡ ಹೇಳಿದ್ರು, ಬಿ ವಿ ಶ್ರೀನಿವಾಸ್ ಅವರು ಹೇಳಿದ್ರು, ಕೃಷ್ಣ ಬೈರೇಗೌಡರು ಕೂಡ ಹೇಳಿದ್ರು, ಎಲೆಕ್ಷನ್ ಇದು ಆಂತರಿಕವಾದಂಥ ಎಲೆಕ್ಷನ್. ನಿಮ್ಮ ಹೋರಾಟ ಏನಿದ್ರು ಮುಂದಕ್ಕೆ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಮುನ್ಸಿಪಾಲಿಟಿ, ಕಾರ್ಪೊರೇಷನ್ 2028ರಲ್ಲಿ ಮತ್ತೆ ಕಾಂಗ್ರೆಸ್ ಸರ್ಕಾರವನ್ನು ಅಧಿಕಾರಕ್ಕೆ ತಂದು ನೀವೆಲ್ಲ ವಿಧಾನಸೌಧದ ಮೆಟ್ಲ ಮೇಲೆ ನಡ್ಕೊಂಡು ಹೋಗುವಂತ ಒಂದು ಭಾಗ್ಯ ನಿಮ್ಗೆಲ್ಲ ದೊರಕಬೇಕು. ಅದಕ್ಕೆ ತಾವೆಲ್ಲ ದೂರದ ಆಲೋಚನೆ ತಾವು ಈ ಸಂದರ್ಭದಲ್ಲಿ ತಾವೆಲ್ಲ ಮಾಡ್ಕೊಂಡು ಹೋಗ್ಬೇಕಾಗ್ತದೆ. ಆದ್ರಿಂದ ಸಾಧನೆ ಮಾಡಲು ಹೋರಾಡುವನಿಗೆ ದಾರಿಯಲ್ಲಿ ನೂರಾರು ಅಡೆತಡೆಗಳಿರ್ತದೆ. ಆದರೆ ಯುವಜನರ ಕರ್ತವ್ಯ ಏನಿದೆ, ಆ ಏನಾದ್ರು ಹೋರಾಟ ಮಾಡಿ ಯಶಸ್ಸಾಗಬೇಕು ಅಂದ್ರೆ ಬೇಕಾದ ಶ್ರಮ ಇರ್ತದೆ. ನಾನಿಲ್ಲ ಅಂತ ಹೇಳುವುದಿಲ್ಲ.